CBSE ಗುಣಮಟ್ಟಕ್ಕೆ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಂತ ವ್ಯವಸ್ಥೆ ಇಲ್ಲ. ಇವತ್ತು ನಾಚಿಕೆ ಆಗ್ಬೇಕು ನಮ್ಮ ಕರ್ನಾಟಕ ಸರ್ಕಾರ. ಜನಗಳ ಸಮಸ್ಯೆಗಳ ಬಗ್ಗೆ ಆಲಿಸಬೇಕಾಗಿರ್ತಕ್ಕಂಥ ಒಂದು ಸದನ ಅಸೆಂಬ್ಲಿ ಇವತ್ತು IPL ನ ಭಾಗವಾಗಿ ಮಾರ್ಪಾಡಾಗಿದೆ. 1.5 ಅವರಿಂದ 2 ಅವರ್ ಇವತ್ತು IPL ಬಗ್ಗೆ ಚರ್ಚೆ ಮಾಡ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ಇಳಿತಾ ಇದೆ ಈ ಒಂದು. ನಮಸ್ಕಾರ. ಇವತ್ತು ರಾಜ್ಯ ಸರ್ಕಾರ ಯಾವ ಮಟ್ಟಗೆ ಇಳಿದಿದೆ ಅಂದ್ರೆ ಒಂದು ಕೀಳು ಮಟ್ಟ, ಅಂದ್ರೆ ಭಿಕ್ಷುಕರ ಲೆವೆಲ್ಗಾಗಿದೆ ಒಂದು ರಾಜ್ಯ ಸರ್ಕಾರ. ಯಾವ ರೀತಿ ಅಂದ್ರೆ ಇವತ್ತು ಸದನದಲ್ಲಿ ಚರ್ಚೆ ಆಗ್ಬೇಕಾಗಿರೋ ವಿಚಾರಗಳೇ ಬೇರೆ, ಈಗ ಚರ್ಚೆ ನಡೀತಾ ಇರೋ ವಿಚಾರಗಳೇ ಬೇರೆ. ಯಾಕೆಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ರಸ್ತೆ ಸರಿ ಇಲ್ಲ, ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಒಂದು IT-BT ಕಂಪನಿ ಇಲ್ಲ. ಈ ತರ ವಿಚಾರಗಳಿಗೆ ಚರ್ಚೆ ಆಗ್ಬೇಕಾಗಿರ್ತಕ್ಕಂಥ ಒಂದು ವಿಚಾರಗಳನ್ನ ಎಲ್ಲೋ ತಗೊಂಡು ಹೋಗ್ತಾ ಇದ್ದಾರೆ ನಮ್ಮ ರಾಜ್ಯ ಸರ್ಕಾರ. ಹಾಗೇನೆ ಎಷ್ಟೋ ಕಡೆ ಈಗ ಕೋಲಾರ ಚಿಕ್ಕಬಳ್ಳಾಪುರ ವಿಚಾರಕ್ಕೆ ಬಂದ್ರೆ ಕುಡಿಯೋ ನೀರು ವಿಷ ಆಗಿದೆ. ಸೊ ಈ ತರ ವಿಚಾರಗಳು ಸದನದಲ್ಲಿ ಚರ್ಚೆ ಆಗ್ಬೇಕು, ಅಸೆಂಬ್ಲಿನಲ್ಲಿ ಚರ್ಚೆ ಆಗಿರ್ತಕ್ಕಂಥ ವಿಚಾರಗಳು. ಇವತ್ತು ಒಂದು IPL ವಿಚಾರನ ಚರ್ಚೆ ಮಾಡಿರ್ತಕ್ಕಂಥ ನಮ್ಮ ರಾಜ್ಯ ಸರ್ಕಾರ, ಇವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕೆಂದ್ರೆ ಎಷ್ಟೋ ಜನ ಕಷ್ಟದಲ್ಲಿದ್ದಾರೆ, ಎಷ್ಟೋ ಹಳ್ಳಿಗಳಿಗೆ ರಸ್ತೆ ಸಂಪರ್ಕನೇ ಇಲ್ಲ. ಈ ವಿಚಾರಗಳನ್ನ ಬಿಟ್ಟು ಇವ್ರು ಇವತ್ತು ಏನು IPL ನ ಚರ್ಚೆ ಮಾಡ್ತಾರೆ. ಯಾರೋ ಉತ್ತರ ಕರ್ನಾಟಕದ ಒಬ್ಬ ಶಾಸಕರು ನಮಗೆ 5 ಟಿಕೆಟ್ ಕೊಡ್ಸ್ರಿ, ಏನೋ IPL ನೋಡೋದಕ್ಕೋಸ್ಕರಗೆ 5 ಟಿಕೆಟ್ ಬೇಕಂತೆ. ಅದು ಇವರು VIP ಸ್ಥಾನದಲ್ಲೇ ಕುತ್ಕೊಂಡು ನೋಡ್ಬೇಕು. ಇವರು ಓಟ್ ಹಾಕ್ಸ್ಕೋಬೇಕಾದ್ರೆ ಹೋಗಿ ಜನಗಳ ಕಾಲ್ ಮಕ್ತಾರೆ, ಸ್ವಾಮಿ ನಮ್ಗೆ ಓಟ್ ಹಾಕಿ, ಸ್ವಾಮಿ ನಮ್ಗೆ ಓಟ್ ಹಾಕಿ ಅಂತೇಳಿ. ಅದೇ ಇವತ್ತು ಒಬ್ಬ ವೋಟರ್ಸ್ ಜೊತೆ ಕುತ್ಕೊಂಡು ಇವರು IPL ಇದನ್ನ ನೋಡಲ್ಲ ಅಂದ್ರೆ ಇವ್ರಿಗೆ VIP ಟಿಕೆಟ್ ಬೇಕಂತೇನೋ, ಅದು ಸದನದಲ್ಲಿ ಫ್ರೀ ಆಗಿ 5 ಟಿಕೆಟ್. ಇದು 2ರಿಂದ 3 ಅವರು ಸದನದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಚರ್ಚೆಗಳು. ಇವತ್ತು ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂತ ವ್ಯವಸ್ಥೆ ಬಂದಿದೆ. ಎಷ್ಟೋ ಕಡೆ ಸರ್ಕಾರಿ ಶಾಲೆಗಳೇ ಇಲ್ಲ. ಒಂದು 5 ಕಿಲೋಮೀಟರ್ 10 ಕಿಲೋಮೀಟರ್ ನಡ್ಕೊಂಡು ಹೋಗುವಂತ ವ್ಯವಸ್ಥೆ, ಮಕ್ಕಳಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ. ಸರ್ಕಾರಿ ಶಾಲೆಗಳನ್ನ ಒಂದು CBSE ಗುಣಮಟ್ಟಕ್ಕೆ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಂತ ವ್ಯವಸ್ಥೆ ಇಲ್ಲ. ಇವತ್ತು ನಾಚಿಕೆ ಆಗ್ಬೇಕು ನಮ್ಮ ಕರ್ನಾಟಕ ಸರ್ಕಾರಕ್ಕೆ. ನಿಜವಾಗ್ಲೂ ಇವತ್ತು ಎಷ್ಟೋ ಮಕ್ಕಳಿಗೆ ವಿದ್ಯೆ ಇಲ್ಲದೆ ಇವತ್ತು ಹಿಂದೆ ಬಿದ್ದಿದ್ದಾರೆ. ಇದನ್ನೆಲ್ಲ ಸದನದಲ್ಲಿ ಮಾತಾಡೋದು ಬಿಟ್ಟು ಯಾವ್ದೋ IPL ಬಗ್ಗೆ ಮಾತಾಡ್ತಿರಲ್ರಿ, ನಿಮ್ಗೆಲ್ಲ ನಾಚಿಕೆ ಆಗಲ್ವಾ? ಯಾವ ಮಟ್ಟಕ್ಕೆ ಇಳಿತಾ ಇದ್ದೀರಾ ನೀವು? ಸರ್ಕಾರಿ ಶಾಲೆನ ಉನ್ನತಿ ಮಟ್ಟಕ್ಕೆ ಎತ್ಕೊಂಡು ಹೋಗೋದಕ್ಕೆ ಯಾರಾದ್ರೂ ಮಾತಾಡ್ತಾ ಇದ್ದೀರಾ? ಎಷ್ಟೋ ಶಾಲೆಗಳು ಮುಚ್ಚೋಗ್ತಾ ಇದಾವೆ. ಇವತ್ತು ಎಷ್ಟೋ ಮಕ್ಕಳಿಗೆ ವಿದ್ಯೆ ಇಲ್ಲ ಇವತ್ತು. ಅಲ್ಲ ಸರ್, ಈಗ ಸದನದಲ್ಲಿ UT ಖಾದರ್ ಅವರು ಅಂದ್ರೆ ಸಭಾಪತಿಗಳೇ ಇದಕ್ಕೆ ಪ್ರೇರಣೆ ನೀಡೋ ತರ ಮಾತಾಡ್ತಾರೆ. ಅಂದ್ರೆ ಇವರು 5 ಟಿಕೆಟ್ ಕೇಳ್ತಾರೆ. ಯಾರು ಉತ್ತರ ಕರ್ನಾಟಕದ ಒಬ್ಬ ಶಾಸಕರು 5 ಟಿಕೆಟ್ IPL ಟಿಕೆಟ್ ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಇವರು ನಾವು 4 ಟಿಕೆಟ್ ಕೊಡ್ಬೇಕು ಹಾಗೆ ಅಂತ ಹೇಳ್ಬಿಟ್ಟು ಸದನದಲ್ಲಿ ಓಪನ್ ಆಗಿ ಹೇಳ್ತಾರೆ UT ಖಾದರ್ ಸಭಾಪತಿಗಳಂದ್ರೆ. ಇದಕ್ಕೆಲ್ಲ ಹೂಗುಟ್ಟಿ ಇವತ್ತು ನಮ್ಮ ಏನು ಮುಖ್ಯಮಂತ್ರಿಗಳಾದಂತ ಶ್ರೀ ಸಿದ್ದರಾಮಯ್ಯನವರು ಪ್ರತಿ ಶಾಸಕರಿಗೆ 2 ಟಿಕೆಟ್ ತರ ಅವರೇ ಘೋಷಣೆ ಮಾಡಿದ್ದಾರೆ. ಅಲ್ಲ ಸಾರ್, ಮುಖ್ಯಮಂತ್ರಿ ಸಾಹೇಬ್ರುಗಳೇ, ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಎಷ್ಟೋ ಜಿಲ್ಲೆನಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಎಷ್ಟೋ ಜಿಲ್ಲೆನಲ್ಲಿ ರಸ್ತೆ ಸರಿಯಾಗಿಲ್ಲ, ಎಷ್ಟೋ ಹಳ್ಳಿಗಳಿಗೆ ರಸ್ತೆ ಸಂಪರ್ಕನೇ ಇಲ್ಲ, ಕರೆಂಟ್ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ. ಈ ತರ ವ್ಯವಸ್ಥೆನಲ್ಲಿ ನಾವು ಬದುಕ್ತಾ ಇದ್ದೀವಿ. ಸೊ ಈ ತರ ವಿಚಾರಗಳನ್ನ ಮಾತಾಡೋದು ಬಿಟ್ಟು ಸದನದಲ್ಲಿ ಈ ತರ ವಿಚಾರಗಳಿಗೆ ನೀವು ಪ್ರೋತ್ಸಾಹ ಮಾಡ್ತೀರಾ ಅಂದ್ರೆ ಯಾವ ಲೆವೆಲ್, ಯಾವ ಮಟ್ಟಕ್ಕೆ ಇಳಿತಾ ಇದ್ದೀರಾ? ಇದಕ್ಕೆ ರಾಜ್ಯದ ಜನತೆನೇ ಉತ್ತರ ಕೊಡ್ಬೇಕು. ನೋಡಿ, ಒಬ್ಬ ಸಾಮಾನ್ಯ ಶಾಸಕರು ಹೋಗಿ VIP ಟಿಕೆಟ್ ತಗೊಂಡು VIP ಟಿಕೆಟ್ ಅಲ್ಲಿ ಒಂದು ಗ್ಯಾಲರಿನಲ್ಲಿ ಕುತ್ಕೊಂಡು IPL ನ ವಾಚ್ ಮಾಡೋದು